ಶಾಂತಿ ಮತ್ತು ಸೌಹಾರ್ದತೆ ದೋದೇರ್ ಇಂಟರ್ ಕನೆಕ್ಟೆಡ್, ಎರಡು ಬೇರೆನೇ ವಿಷಯ. ಶಾಂತಿಯನ್ನ ನೀವು ಲಾ ಅಂಡ್ ಆರ್ಡರ್ ಮೂಲಕ ಏನಾದರೂ ತರಲಿಕ್ಕೆ ಪ್ರಯತ್ನ ಮಾಡಬಹುದು. ಸೌಹಾರ್ದತೆ ಇಡೀ ವಿಶ್ವದಲ್ಲಿ ಎಲ್ಲಿ ನೋಡಿದ್ರು ಸಹ ಇಟ್ಸ್ ಎ ಫಿಲಾಸಫಿಕಲ್ ಇಶ್ಯೂ. ಸಡನ್ ಆಗಿ ಮತ್ತೊಂದು ನಂಬಿಕೆಯವರ ಬಗ್ಗೆ ನಿಮಗೆ ಭಾವನೆಗಳು ಒಳ್ಳೇದಿದ್ರೆ ಅವರ ನಂಬಿಕೆಗೆ ಗೌರವ ಕೊಟ್ಟರೆ ಮಾತ್ರ ಸೌಹಾರ್ದತೆ ಬರ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅದು ಖಾಲಿ ಭಾಷಣದ ವಸ್ತುವಾಗಿ ಸೀಮಿತವಾಗ್ತದೆ. ಸೌಹಾರ್ದತೆಯನ್ನು ಅಷ್ಟು ಸುಲಭದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಚೀನ ಭಾರತದಲ್ಲಿ ಆಗಿರ್ಬೋದು, ಮತ್ತು ವಿಶ್ವದಲ್ಲಿ ಎಲ್ಲೂ ಸಹ ವರ್ಕೌಟ್ ಆಗ್ತಾ ಇಲ್ಲ. ಯಾವ ಭಾರತದಲ್ಲೂ ಆಗಿಲ್ಲ, ಯಾವ ಪ್ರಪಂಚದಲ್ಲೂ ಆಗಿಲ್ಲ. ನಿಮ್ಗೆ ನಮ್ಗೇನಂತ ಹೇಳಿದ್ರೆ ಸೌಹಾರ್ದತೆ ಅಂತ ಹೇಳಿದಾಗ ಹಿಂಸಾತ್ಮಕವಾದಂತ ಘಟನೆಗಳು, ಅದು ಶಾಂತಿ ಬರ್ತದೆ ಸರ್. ಮತ್ತೆ ಜನಸಾಮಾನ್ಯ ಬದುಕಿನಲ್ಲಿ ಬದಲಾವಣೆ. ಈಗ ನಿಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ನಾವು ಹೋಗೋದಿಲ್ಲ. ನಿಮ್ಮ ಸೈದ್ಧಾಂತಿಕ ವಿಷಯ ಸರ್ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳೋದಷ್ಟೇ, ಸೌಹಾರ್ದತೆ ಅನ್ನುವಂಥ ವಿಷಯ ಇಟ್ಸ್ ಫಿಲಾಸಫಿಕಲ್, ಮೆಂಟಲಿ ನಾವು ಒಳದಾಗ್ಬೇಕು ವಿನ ಶಾಂತಿಯ ವಿಷಯ ಬಂದಾಗ ವಾಟ್ಸಪ್ ನೋಡಿ ಯಾರು ಮರ್ಡರ್ ಮಾಡಲಿಲ್ಲ. ಅವ್ರು ಹೇಳಿದ್ರು ಈಗ ಇಬ್ರು ಸಹ ಅಥವಾ ಯಾರೋ ಭಾಷಣ ಕೇಳಿ ನೀವು ಎಷ್ಟು ಜನ ತೆಗೆದು ಗೊತ್ತಾಗ್ತದೆ. ಹೋಗಿ ಭಾಷಣ ಕೇಳಿ ಮತ್ತೊಂದು ಮರ್ಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಕಮಿಷನರ್ ಅವರು ಮತ್ತೆ ಏನು ಸ್ಟ್ಯಾನ್ಸ್ ಅಂತ ತಗೊಂಡಿದ್ದಾರೆ ಒಳ್ಳೇದಿದೆ. ಸುಳ್ಳು ಸುದ್ದಿ ಹಬ್ಬಿಸುವಂತದನ್ನ ತಡೀತಿದ್ದಾರೆ, ಒಳ್ಳೆ ವಿಷಯ. ಆದ್ರೆ ಇದು ಮರ್ಡರ್ ಆಗ್ಲಿಕ್ಕೆ ಗಲಭೆ ಸಾಗ್ಲಿಲ್ಲ. ಈ ಸರಿ ಗಲಭೆ ಸಾಗ್ಲಿಲ್ಲ, 2 ಮರ್ಡರ್ ಆಗಿದೆ. ಮರ್ಡರ್ ಆಗ್ಲಿಕ್ಕೆ ಫ್ಲಾಶ್ ಪಾಯಿಂಟ್ ಎಲ್ಲಿ ಅನ್ನೋದೇ ವಿಷಯ. ನಾವು ಎಲ್ಲವನ್ನ ಮಾತಾಡಿ ನಾನು ನೀನು ಬ್ರದರ್ಸ್ ಆಗಿರ್ತೇವೆ ಅನ್ನೋದು ಮತ್ತೊಂದು ವಿಷಯ. ಫ್ಲಾಶ್ ಪಾಯಿಂಟ್ ಎಲ್ಲಿ ಆಗ್ತಾ ಉಂಟು, ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ, ಅದು ಇದೆಲ್ಲ ಕ್ರೈಮ್ ಏನೆಲ್ಲ ಆಗ್ತಾ ಇದೆ, ಲಾ ಅಂಡ್ ಆರ್ಡರ್ ಫೇಲಿಯರ್ ಏನಾಗ್ತಾ ಇದೆ, ಅದರಿಂದಾಗೆ ಆಗ್ತಾ ಇದೆ. ನಾವೀಗ ಮೆನ್ಷನ್ ಮಾಡಿದ್ರು, ಒಂದು ಗೋಹತ್ಯೆ ಮೆನ್ಷನ್ ಮಾಡಿದ್ರು, ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದ್ರು. ಕೆಲವರು ಸರ್ಕಾರದ ಒಂದು ಆಟಿಟ್ಯೂಡ್ ಇರ್ತದೆ. ಒಂದಲ್ಲ ಹೋದ ಬಾರಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ. ಗೌರ್ಮೆಂಟ್ ಲೆಟ್ ಇಟ್ ಹ್ಯಾಪನ್, ಅಡ್ಮಿನಿಸ್ಟ್ರೇಷನ್ ಬಿಟ್ಟಿದೆ ಅವ್ರಿಗೆ ಮಾಡ್ಲಿಕ್ಕೆ. ಅದಾದ್ಮೇಲೆ ಎಷ್ಟು ಗಾಡಿ ಎಲ್ಲ ಪುಡಿಯಾಗಿದೆ, ಕೇಸ್ಗಳು ಸಹ ಆಗಿದೆ. ಇದಾದಂತ ಸಂದರ್ಭದಲ್ಲಿ ಜನರಿಗೆ ಏನು ಸರ್ಕಾರ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಏನು ಧೈರ್ಯ ಇರಬೇಕು ಅಥವಾ ಅವ್ರ ಮೇಲೆ ಟ್ರಸ್ಟ್ ಇರಬೇಕು, ಸ್ಟ್ರೆಸ್ ಡೆಫಿಸಿಟ್ ಆಗ್ತದೆ. ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಕಾರಣ. ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ದೂಷಣೆ ಮಾಡುವುದಿಲ್ಲ. ಇದೆಲ್ಲ ಸರಿ ಮಾಡಿಕೊಳ್ಳುವಂತ ಮನಸ್ಥಿತಿ ಈ ಜಿಲ್ಲೆಯಲ್ಲಿ ಮಾಡದಿದ್ರೆ ನಾವು ಸಮಸ್ಯೆಯನ್ನ ಪುನಃ ಎದುರಿಸ್ತೇವೆ. ಈ ರೀತಿ ಮೀಟಿಂಗ್ಗಳನ್ನ ಪುನಃ ಮಾತೊಂಡು ಕೂತ್ಕೊಳ್ಬೇಕಾಗ್ತದೆ. ಎರಡನೇದು, ತುಂಬಾ ಜನ ಮಾತಾಡಿದ್ರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ. GSTP ರೇಟ್ಗೆ ಹೋದ್ರೆ ಕರ್ನಾಟಕದಲ್ಲಿ ನಂಬರ್ 2 ಆಫ್ಟರ್ ಬ್ಯಾಂಗ್ಳೂರ್. ವಿ ಆರ್ ದ ಹೈಯೆಸ್ಟ್ GSTP ರೇಟ್ ಇರುವಂತಹ ಜಾಗ, ಹೈಯೆಸ್ಟ್ ಟ್ಯಾಕ್ಸ್ ಬೇಸರ್ಸ್ ಸೆಕೆಂಡ್ ನಂಬರ್ ಅಲ್ಲಿ. ಇಲ್ಲಿ ಯಾವುದೇ ಇದನ್ನ ಎಲ್ಲಿ ಹೋದ್ರು ಸಹ ಎಲ್ಲ ಕೋಮು ಸೂಕ್ಷ್ಮ ಪ್ರದೇಶ, ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಇನ್ನೂ ಸಹ 15 ಕಾಲೇಜುಗಳು ಅಪ್ಲೈ ಮಾಡಿದ್ದಾರೆ PUC ಇದಕ್ಕೋಸ್ಕರ. ಈ ರೀತಿಯ ಈ ಕೋಮು ಸೂಕ್ಷ್ಮ ಗೀಮು ಸೂಕ್ಷ್ಮ ಏನು ಇಲ್ಲ, ಸರಿಯಾಗಿದೆ, ಜನ ಸಹ ಸರಿಯೇ ಇದ್ದಾರೆ. ಈ ರೀತಿಯ ಘಟನೆಗಳಿಗೆ ಫ್ಲಾಶ್ ಪಾಯಿಂಟ್ಸ್ಗೆ ಇದು ಕೋಮು ಸೂಕ್ಷ್ಮತೆ ಆಗುವುದಲ್ಲ, ಇದು ಕ್ರೈಮ್ ಇಂದಾಗಿ ಆಗ್ತದೆ. ಗೋಕರ್ತನ ಇಸ್ ಅ ಕ್ರೈಮ್, ಅದೊಂದು ಕೋಮು ಸೂಕ್ಷ್ಮವಾಗಿ ನಾವು ಯಾಕೆ ಕನ್ಸಿಡರ್ ಮಾಡಬೇಕು? ಆ ಕ್ರೈಮ್ ಅನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ಸರಿ ಆಗ್ತದೆ. ಹೊಯ್ಗೆ ವಿಷಯ ಎಲ್ಲ ಸಹ ಹೇಳಿದ್ರು. ಹೊಯ್ಗೆ ವಿಷಯ ಇಲ್ಲಿಗಲ್ ಮೈನಿಂಗ್, ಸ್ಯಾಂಡ್ ಮೈನಿಂಗ್ ಏನಾಗ್ತಿತ್ತು, ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಅದನ್ನ ನಮ್ಗೆ ಇನ್ನೂವರೆಗೂ 10 ವರ್ಷಕ್ಕೆ ತರಲಿಕ್ಕೆ ಆಗಲಿಲ್ಲ. ನೀವೀಗ ಹೊಸ ಕಮಿಷನರ್ ಹಾಕಿದ್ರೆ ಮರು ದಿವಸದಿಂದ ಅವ್ರ ಆರ್ಡರ್ಗಳಿಗಿಂತ ಮುಂಚೆನೆ ಎಲ್ಲ ಸಹ ಪೊಲೀಸ್ ಸ್ಟೇಷನ್ ಅಲರ್ಟ್ ಅವರು ಸಸ್ಪೆಂಡ್ ಆಗ್ತಾರಂತ ಈಗ ಸರಿಯಾಗಿದೆ, ಈಗ ಸರಿ ಇದೆ. ಈ ರೀತಿಯ ಸಮಸ್ಯೆಗಳಿಂದನೇ ಫ್ಲಾಶ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ ವಿನ ಎಲ್ಲೋ 2 ಕಮ್ಯುನಿಟಿಯವರು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಸೇರಿ ಹೊಡೆದಾಟ ಮಾಡಿದೆ ಅನ್ನೋ ಸಹ ಇಲ್ಲ ಇದರಲ್ಲಿ. ಆ ರೀತಿ ವ್ಯವಸ್ಥೆ ಅಲ್ಲ. ಈ ಫ್ಲಾಶ್ ಪಾಯಿಂಟ್ಸ್ ಅನ್ನು ಗುರುತಿಸಿ ನಾವು ಅದಕ್ಕೆ ಮತದಾನ ಕೊಟ್ಟರೆ ಮಾತ್ರ ಸರಿಯಾಗ್ತದೆ.